1ರಿಂದ 5 ಮಾಡಿದ್ರು ಅಂದ್ರೆ ನಮ್ಗೆ ಡಿಮೋಟ್ ಮಾಡಿದ್ದಾರೆ ಅವರು. ಅಂದ್ರೆ ಪ್ರಮೋಷನ್ ಮಾಡೋದಕ್ಕೆ ಡಿಮೋಟ್ ಮಾಡಿದರು. ನಮ್ಮಲ್ಲಿ ಸೇವಾ ನಿರತ ಪದವೀಧರ ಶಿಕ್ಷಕರಿದ್ದಾರೆ, BSc BEd ಇದ್ದಾರೆ, MA BEd ಇದ್ದಾರೆ, MSc BEd ಇದ್ದಾರೆ. ಅರ್ಹ ಪದವೀಧರರು ನಮ್ಮಲ್ಲಿ ನಾವು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಿರ್ಬೇಕಾದ್ರೆ 2017ರಲ್ಲಿ C&R ರೂಲನ್ನು ಬದಲಾವಣೆ ಮಾಡಿ ನಮ್ಮ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ರೀತಿಯ ಅವಮಾನ ಅಂದರೆ ಅವರು ಡಿಪ್ರಮೋಟನ್ನು ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡ್ತಾ ಬರ್ತಿರ್ಬೇಕಾದ್ರೆ ಇವಾಗೇನಪ್ಪ ಅಂತಂದ್ರೆ ದಿನಾಂಕ 4/9/2022 ನಮ್ಮ ಸಂಘದ ಮನವಿ ಮೇರೆಗೆ, ವಿನಂತಿ ಮೇರೆಗೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ 1ರಿಂದ 5 ಏನು PhD ಶಿಕ್ಷಕರಂತೆ ನಾಮಕರಣ ಮಾಡಿದರು, ಅದನ್ನು ತೆಗೆದು 1ರಿಂದ 7ನೇ ವರ್ಗದ ಶಿಕ್ಷಕರು ಅಂತೇಳಿ ಮತ್ತೆ ಮರುನಾಮಕರಣ ಮಾಡಿ ಇವತ್ತೇನಪ್ಪ ಅಂತಂದ್ರೆ ಅದು ಅಧಿಸೂಚನೆಯನ್ನು ಕೂಡ ಅವರು ಹೊರಡಿಸಿದ್ದಾರೆ. ಈಗ ನಾವು C&R ರೂಲನ್ನು ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಇನ್ನೇನಪ್ಪ ಅಂತಂದ್ರೆ ಸಹಶಿಕ್ಷಕರ ಹುದ್ದೆಯಿಂದ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಹಾಗೂ ಪ್ರೌಢಶಾಲೆಗಳಿಗೆ ಬಡ್ತಿ ಕೊಡಬೇಕು ರೀ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಇವತ್ತು ನೇಮಕಾತಿ ಆದಂದ್ರೆ ಇವತ್ತು ನಾವು ಹೆಡ್ ಮಾಸ್ಟರ್ ಅಷ್ಟು ಆಗಿ ನಾವು ನಿವೃತ್ತಿ ಹೊಂದ್ತೀವಿ. ಆದರೆ ಒಬ್ಬ ತಲಾಟಿ ಅಂತೇಳಿ ಬೇರೆ ಇಲಾಖೆಯಲ್ಲಿ ತಲಾಟಿ ಅಂತೇಳಿ ನೇಮಕಾತಿ ಆದವರು ಅಸಿಸ್ಟೆಂಟ್ ಕಮಿಷನರ್ ವರ್ಗನೂ ಕೂಡ ಅವರು ಪ್ರಮೋಷನ್ ಆಗಿ ಹೋಗ್ತಾರೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನಪ್ಪ ಅಂತಂದ್ರೆ ಬರೀ ಒಂದು 2 ಪ್ರಮೋಷನ್, ಒಂದು ಮುಖ್ಯೋಪಾಧ್ಯಾಯ, ಇನ್ನೊಂದು ಹಿರಿಯ ಮುಖ್ಯೋಪಾಧ್ಯಾಯ. ಇಷ್ಟು ಕೊಡಬೇಕಾದ್ರೆ ಏನಪ್ಪ ಅಂತಂದ್ರೆ ಇವರು ನಮ್ಮಲ್ಲಿ ತಾರತಮ್ಯ ನಡೀತಾ ಇದೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, BS ಯಡಿಯೂರಪ್ಪನವರಿಗೆ, BS ಯಡಿಯೂರಪ್ಪನವರಿಗೆ, ರಮೇಶ್ ಜಿಗಜಿಣಗಿ ಸಾಹೇಬರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ BBG ರಾಜ್ಯ ಕುರಿತು ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀ ರಮೇಶ್ ಬುಸೂರ್ ಸಾಹೇಬರಿಗೆ, ಶ್ರೀ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, BBG ರಾಮ್ಜಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की, बोलो भारत माता की. सन्मान्य श्री नरेंद्र मोदी ಅವರಿಗೆ, सन्मान्य श्री नरेंद्र मोदी ಅವರಿಗೆ, BBG ರಾಮ್ಜಿ ಬಗ್ಗೆ ಸರ್ಕಾರಕ್ಕೆ, सन्मान्य श्री रमेश बूसूर साहबರಿಗೆ, बोलो भारत माता की, बोलो भारत माता की. बोलो भारत माता की. ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನಿತಿನ್